ಹರೇ ಶ್ರೀನಿವಾಸ. ಕರುಣಾಸಂಧಿ ಪದ್ಯ 30. ಮೀನಕೂರ್ಮವರಾಹ ನರ ಪಂಚಾನನ ತುಳ ಶೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸೀ ಧೇನುಕಾಸುರ ಮಥನ ತ್ರಿಪುರವ ಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನರನು. ಶ್ರೀ ಗುರುಭ್ಯೋ ನಮಃ. ಕರುಣಾಸಂಧಿಯ 30ನೆಯ ನುಡಿಯನ್ನು ಆಲಿಸಿ ಯಥಾಮತಿ ಅರ್ಥವನ್ನು ತಿಳಿಯೋಣ. ಮೀನಕೂರ್ಮವರಾಹ ನರ ಪಂಚಾನನ ತುಳ ಶೌರ್ಯ ವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರ ಧ್ವಂಸೀ ಧೇನುಕಾಸುರ ಮಥನ ತ್ರಿಪುರವ ಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮವ ಕಾಯ್ದ ಸುಜನರನು. ಈ ನುಡಿಯಲ್ಲಿ ದಾಸರು ಭಗವಂತನ ದಶಾವತಾರದ ಮಹಿಮೆಯ ಸ್ತೋತ್ರವನ್ನು ಮಾಡಿ ದೇವರಿಗೆ ನಮಸ್ಕಾರವನ್ನು ಸಲ್ಲಿಸುತ್ತಾರೆ. ಶಬ್ದಾರ್ಥ: ರೇಣುಕಾತ್ಮಜ ಎಂದರೆ ಪರಶುರಾಮ, ರೇಣುಕೆಯ ಸುತ ಪರಶುರಾಮ. ನರ ಪಂಚಾನನ ಎಂದರೆ ವಿಸ್ತಾರವಾದ ಮುಖವುಳ್ಳ ನರಸಿಂಹದೇವರು. ದಾನವರು ಎಂದರೆ ದೈತ್ಯರು, ನಿಶಾಚರ ಎಂದರು ದೈತ್ಯರು. ಭಾವಾರ್ಥ: ಪರಮಾತ್ಮನು ಮತ್ಸ್ಯಾದಿ ದಶಾವತಾರ ರೂಪಗಳಿಂದ ಸಜ್ಜನರನ್ನು ಧರ್ಮದಿಂದ ರಕ್ಷಣೆ ಮಾಡಿರುವನು ಎಂಬುದಾಗಿ ಹೇಳುತ್ತಾ ದಾಸರು ಇಲ್ಲಿ ಶ್ರೀಹರಿಯ ದಶಾವತಾರದ ವೈಭವದ ಚಿಂತನೆಯನ್ನು ಮಾಡಬೇಕೆಂದು ಸೂಚನೆಯನ್ನು ಕೊಡುತ್ತಾರೆ. ಸುಮಧ್ವ ವಿಜಯದಲ್ಲಿ ಉಲ್ಲೇಖವಾದಂತೆ ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಮನಂತರೂಪಿಣೆ ಸುಖಚಿತ್ ಸಮಸ್ತತನವೇ ನಮೋ ನಮಃ ಎಂಬಂತೆ ಭಗವಂತನ ರೂಪಗಳು 10, 12, 24, 51, 108 ಹೀಗೆ ಅನಂತ ರೂಪಗಳಾಗಿದ್ದರೂ ಸಹ ಶ್ರೀಹರಿಯ ದಶಾವತಾರ ಸ್ತವನಕ್ಕೆ ಬಹಳ ಮಹತ್ವ ಇದೆ. ದಶ ಎಂಬುದು ಸರ್ವ ಮತ್ತು ಪೂರ್ಣ ಎಂಬ ಸಂಕೇತವಾಗಿದೆ. ಈ ದಶಾವತಾರವನ್ನು ಶ್ರೀಮದಾಚಾರ್ಯರು ಸಹ ತಮ್ಮ ದ್ವಾದಶ ಸ್ತೋತ್ರದಲ್ಲಿ ಎಂದರೆ 6 ಮತ್ತು 10ನೇ ಅಧ್ಯಾಯಗಳಲ್ಲಿ ಬಗೆಬಗೆಯಾಗಿ ಸ್ತೋತ್ರ ಮಾಡಿರುವುದುಂಟು. ಈ ದಶಾವತಾರದ ಸ್ತೋತ್ರ, ಸ್ಮರಣೆ ಮತ್ತು ಪೂಜೆಗಳು ಇವುಗಳು ಭಗವಂತನ ಸಕಲ ಅವತಾರಗಳ ಪೂಜೆ ಮತ್ತು ಸ್ಮರಣೆಗಳಿಗೆ ಸಂಕೇತವಾಗಿದೆ ಎಂಬ ಈ ವಿಷಯವನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿಯೂ ಉಲ್ಲೇಖ ಮಾಡಿರುತ್ತಾದ್ದರಿಂದ ಈ ದಶಾವತಾರಗಳಿಗೆ ವಿಶೇಷ ಮಹತ್ವ ಇದೆ. ಇಲ್ಲಿ ಮೊದಲ ಮತ್ಸ್ಯಾವತಾರ ಹೇಳುವುದಾದರೆ ವೇದಗಳನ್ನು ಅಪಹರಿಸಿದ ಹಯಗ್ರೀವಾಸುರನ ಸಂಹಾರಕ್ಕಾಗಿ ಒಮ್ಮೆ ಮತ್ಸ್ಯಾವತಾರ ಆಗಿತ್ತು ಮತ್ತು ವೈವಸ್ವತ ಮನ್ವಂತರದಲ್ಲಿ ವೈವಸ್ವತ ಮನುವಿಗಾಗಿ ಮತ್ತು ಚಾಕ್ಷುಷ ಮನ್ವಂತರದಲ್ಲಿ ಸತ್ಯವ್ರತ ರಾಜನಿಗಾಗಿ ಮತ್ಸ್ಯಾವತಾರ ಆಗಿದ್ದು ಉಂಟು. ಸಮುದ್ರ ಮಥನದ ಕಾಲದಲ್ಲಿ ಕೂರ್ಮಾವತಾರ, ಆದಿ ಹಿರಣ್ಯಾಕ್ಷನ ಸಂಹಾರಕ್ಕಾಗಿ ಮತ್ತು ದ್ವಿತೀಯ ಪುತ್ರ ಹಿರಣ್ಯಾಕ್ಷನ ಸಂಹಾರಕ್ಕಾಗಿ ಆದ ರೂಪವೇ ವರಾಹ ರೂಪ. ಮುಂದೆ ಹಿರಣ್ಯಕಶಿಪು ಸಂಹಾರ ಮತ್ತು ಪ್ರಹ್ಲಾದನ ಉದ್ಧಾರಕ್ಕಾಗಿ ಆದ ಅವತಾರ ನರಸಿಂಹಾವತಾರ. ಬಲಿಚಕ್ರವರ್ತಿಯ ನಿಗ್ರಹ ಮತ್ತು ಅನುಗ್ರಹ ಇದಕ್ಕಾಗಿ ವಾಮನ ರೂಪ. ದುಷ್ಟ ಕ್ಷತ್ರಿಯರ ಸಂಹಾರಕ್ಕಾಗಿ ತಾಳಿದ ರೂಪ ಪರಶುರಾಮ ಅವತಾರವಾದರೆ, ಪಿತೃವಾಕ್ಯ ಪರಿಪಾಲನಾ ಹಾಗೂ ಧರ್ಮ ಸಂರಕ್ಷಣಕ್ಕಾಗಿ ರಾಮಾವತಾರ. ಮುಂದೆ ಪೂತನ, ಕಂಸ, ತೃಣಾವರ್ತ ಇತ್ಯಾದಿ ದೈತ್ಯ ಸಂಹಾರಕ್ಕಾಗಿ ಆದ ಅವತಾರ ಶ್ರೀಕೃಷ್ಣಾವತಾರ. ತ್ರಿಪುರಾಸುರರ ಸಂಹಾರಕ್ಕಾಗಿ ಬೌದ್ಧಾವತಾರ. ಕಡೆಗೆ ದೇವದತ್ತ ಎಂಬ ಕುದುರೆಯ ಮೇಲೆ ಕುಳಿತು ಖಡ್ಗಪಾಣಿಯಾಗಿ ಭೂಮಂಡಲ ಸಂಚರಿಸಿ ಕಲಿ ಮೊದಲಾದ ದೈತ್ಯರ ಸಂಹಾರಕ್ಕಾಗಿ ಆದ ರೂಪ ಕಲ್ಕಿ ರೂಪ. ಹೀಗೆ ಯುಗಗಳಲ್ಲಿ ಅವತಾರ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ಸಜ್ಜನರ ಉದ್ಧಾರ ಮಾಡಿರುವ
ಭಗವಂತನ ದಶಾವತಾರ ರೂಪಗಳನ್ನು ನಿತ್ಯದಲ್ಲಿಯೂ ಸ್ಮರಣೆ ಮಾಡಬೇಕಾದದ್ದು ಅತ್ಯವಶ್ಯಕ ಎಂಬುದಾಗಿ ದಾಸರು ಈ ನುಡಿಯಲ್ಲಿ ದಶಾವತಾರದ ಸ್ತೋತ್ರವನ್ನು ಮಾಡಿ ತೋರಿಸಿದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು.